ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆ ಕಟ್ಟೋದಕ್ಕೆ ಹಣ ಬೇಕು ಅಂತ ಕೇಳೋದಕ್ಕೆ ತನ್ನ ಹೆಂಡತಿಯನ್ನು ಅಪ್ಪನ ಮನೆಗೆ ಕಳಿಸ್ಕೊಟ್ಟಾಗ ಸೊಸೆ ಮಾವನ ಹತ್ರ ಬಂದು ಪಕ್ಕ ಕೂರುತ್ತಾ, ಮಾವ, ನಿಮ್ಮ ಮಗ ನಮ್ಮದೇ ಆದಂತಹ ಸ್ವಂತ ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಅದಕ್ಕೆ ನಿಮ್ಮಿಂದ ಹಣ ಸಹಾಯನ ಕೇಳೋದಕ್ಕೆ ಬಂದಿದ್ದೀನಿ ಅಂದಾಗ ಹಣ ಕೊಡೋದಕ್ಕಾಗಿ ಯಾವುದಾದ್ರೂ ಆಸ್ತಿನ ಒತ್ತೆ ಇಡಬೇಕಾಗತ್ತೆ ಅಂತ ಹೇಳಿದ್ರು. ಆಗ ಸೊಸೆ ತನ್ನ ಸೆರಗನ್ನು ಜಾರಿಸಿ, ಇದೇ ನೋಡಿ ನನ್ನ ಆಸ್ತಿ, ನಿಮ್ಮ ಹಣಕ್ಕಾಗಿ ಒತ್ತೆ ಇಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಅವಳನ್ನು ತನ್ನ ಕೈಗಳಲ್ಲಿ ಎತ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸಿ, ಅಯ್ಯೋ ಇದೇನಾಗೋಯ್ತು, ಮುಂದೆ ಏನಾಯಿತು ತಿಳ್ಕೋಬೇಕು ಅಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ಹೆಸರು ಲತಾ. ನನಗೀಗಾಗಲೇ ಮದುವೆ ಆಗಿದೆ. ನನ್ನ ಗಂಡನ ಹೆಸರು ಪ್ರಶಾಂತ. ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ ಅಂತ ಮದುವೆ ಮಾಡಿಬಿಟ್ರು. ಆದರೆ ರಾತ್ರಿಯಲ್ಲಿ ಅವನು ಏನೂ ಮಾಡೋದಿಲ್ಲ, ಸುಮ್ಮನೆ ಮಲ್ಕೊಳ್ತಾನೆ. ನಾನು ಪ್ರತಿದಿನ ರಾತ್ರಿ ತರಕಾರಿಯಿಂದ ಮಜಾ ಮಾಡ್ತಾ ಮಲಗ್ತೀನಿ. ಪ್ರತಿದಿನ ರಾತ್ರಿ ನಮ್ಮಿಬ್ಬರ ನಡುವೆ ಇದೇ ರೀತಿ ನಡೆಯೋದು. ನನಗೂ ಕೂಡ ಹೇಳಿ ಕೇಳಿ ಸಾಕಾಗೋಗಿದೆ. ಅವನು ಕೂಡ ನಾನೇನು ಮಾಡಲಿ, ಎಲ್ಲ ಕಡೆ ತೋರಿಸಿದ್ದೀನಿ, ನಾಟಿ ಔಷಧಿ ಕೂಡ ತಗೊಂಡಿದ್ದೀನಿ, ಏನು ಮಾಡೋದು ಅಂತ ಕೇಳ್ತಾನೆ. ನನಗೂ ಕೂಡ ಏನು ಮಾಡೋದು ಅಂತ ತಿಳಿತಾನೇ ಇರಲಿಲ್ಲ. ಒಂದಿನ ನನ್ನ ಗಂಡ ಕೆಲಸಕ್ಕೆ ಹೋಗಿದ್ದ. ಮಧ್ಯಾಹ್ನ ಸುಮ್ಮನೆ ಮಲಗಿದ್ದ. ನನ್ನ ಕನಸಲ್ಲಿ ನಾನು ನನ್ನ ಗಂಡನ ಅಪ್ಪ ಅಂದರೆ ನನ್ನ ಮಾವನ ಜೊತೆ ಹಾಸಿಗೆಯಲ್ಲಿ ಎಂದೆಂದಿಗೂ ಕಾಣದ ಸುಖ ಕಾಣುತ್ತಿರುವಂತೆ ಕನಸು ಕಂಡೆ. ಎಚ್ಚರವಾದಾಗ ರೂಮಿನಲ್ಲಿ ಮನುಷ್ಯನಿಂದ ನಾನೊಬ್ಬಳೇ ಮಲಗಿದ್ದೆ. ಮದುವೆಯಾದ ಹೊಸದರಲ್ಲಿ ಮಾವ ಅತ್ತಿಯನ್ನು ಚೆನ್ನಾಗಿ ಮಾಡುತ್ತಿದ್ದುದನ್ನು ನಿದ್ದೆ ಇಲ್ಲದ ರಾತ್ರಿಯಲ್ಲಿ ಅವಳು ಕಣ್ಣಾರೆ ನೋಡಿದ್ದಳು. ಹಾಗೂ ತಾನು ಕೆಲಸ ಮಾಡುತ್ತಿರುವಾಗ ಆಕಸ್ಮಿಕವಾಗಿ ಸೀರೆ ಸರಿದು ಕಾಣುತ್ತಿದ್ದ ತನ್ನ ತುಂಬು ಯೌವನದ ಸಿರಿಯ ಮೇಲೆ ಮಾವನ ಕಣ್ಣು ಇರುವುದು ಆಗಲೇ ಗೊತ್ತಾಯಿತು. ಹಾಗಾಗಿ ಹೇಗಾದರೂ ಮಾಡಿ ಅದನ್ನು ಪಡ್ಕೊಳ್ಳೇಬೇಕು ಅನ್ನೋ ಆಸೆಯಿಂದ ಗಂಡ ಬರೋದನ್ನೇ ಕಾಯ್ತಾ ಕೂತ್ಲು. ಸಂಜೆ 6 ಗಂಟೆಗೆ ಗಂಡ ಮನೆಗೆ ಬಂದ. ಅದಾದಮೇಲೆ, ನಿಮ್ಮ ಹತ್ರ ಇರೋ ಸೈಟಲ್ಲಿ ಮನೆ ಕಟ್ಟಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಪ್ರಶಾಂತ್, ನನಗೂ ಆಸೆ ಇದೆ ಕಣೆ, ಆದರೆ ಹಣ ಇರಬೇಕಲ್ಲ ಅಂತ ಹೇಳಿದಾಗ, ನಿಮ್ಮ ಅಪ್ಪನ ಹತ್ರ ಒಮ್ಮೆ ಕೇಳಿ ನೋಡಿ, ಯಾಕಂದರೆ ಮಾವ ಇತ್ತೀಚೆಗೆ ವಾಲಂಟಿಯರಿ ರಿಟೈರ್ಮೆಂಟ್ ತಗೊಂಡಿದ್ರು. ಆದರೆ ಪ್ರಶಾಂತ್ ಅಪ್ಪನಲ್ಲಿ ಹಣ ಕೇಳೋದಕ್ಕೆ ಹಿಂದೇಟಾಕದ. ಆದದ್ರಿಂದ ಲತಾ ತಾನೇ ಕೇಳಿ ಬರ್ತೀನಿ ಅಂತ ತಯಾರಾದ್ಲು. ಅವನಿಗೂ ಕೂಡ ಕೆಲಸದ ಮೇಲೆ ಬೇರೆ ಸಿಟಿಗೆ ಹೋಗಬೇಕಾಗಿದ್ದರಿಂದ, ಸರಿ ರೆಡಿಯಾಗು, ನಾನು ನಿನ್ನನ್ನು ಅಪ್ಪನ ಮನೆಯಲ್ಲಿ ಬಿಟ್ಟು ಹೊರಡ್ತೀನಿ ಅಂತ ಹೇಳ್ತಾನೆ. ಅವಳು ಕೂಡ ರೆಡಿಯಾಗಿ ಹೊರಗೆ ಬಂದಾಗ ಪ್ರಶಾಂತ್ ಲತಾಳನ್ನು ಕರ್ಕೊಂಡು ಹೋಗಿ ಅವಳ ತಂದೆ ಮನೆಯಲ್ಲಿ ಬಿಟ್ಟು ತಾನು ಬೇರೆ ಊರಿಗೆ ಹೋಗುವುದಾಗಿ ಅವನ ತಂದೆಯ ಹತ್ರ ಹೇಳಿ ಹೊರಡ್ತಾನೆ. ಆ ಮನೆಯಲ್ಲಿ ಪ್ರಶಾಂತನ ತಂದೆಯೊಬ್ಬರೇ ಇದ್ದರು. ತಾಯಿ ಮೊದಲೇ ತೀರ್ಕೊಂಡಿದ್ಲು. ಹೀಗಾಗಿ ಲತಾ ಬಂದವಳೆ ಮನೆಯ ಉಸ್ತುವಾರಿ ತಗೊಂಡ್ಳು. ಅತ್ತೆ ತೀರಿ ಹೋದ್ಮೇಲೆ ಮಾವ ಹೆಣ್ಣಿಲ್ದೆ ಜೀವನ ನಡೆಸ್ತಾ ಇರೋದು ಲತಾಳಿಗೆ ಮಾವನ ಬಗ್ಗೆ ಪಾಪ ಅನ್ನಿಸಿ ತಾನವರಿಂದ ಚೆನ್ನಾಗಿ ಮಾಡಿಸ್ಕೊಂಡು ಅವರ ಮನ ಗೆದ್ದು ಅವರಿಂದ ಹಣ ತೆಗೆದುಕೊಳ್ಳೋದು ಅಂತ ತೀರ್ಮಾನನೂ ಮಾಡಿದ್ಲು. ಹೀಗಾಗಿ ಮಾರನೇ ದಿನ ಬೆಳಗ್ಗೆ ಎದ್ದವಳೆ ಒಂದು ಪಾರದರ್ಶಕ ಸೀರೆಯನ್ನು ಉಟ್ಕೊಂಡು ಮಾವನ ಮುಂದೆ ಬಗ್ಗೆ ಹೇಳ್ತಾ ಕೆಲಸ ಮಾಡ್ತಿದ್ಲು. ತನ್ನ ತುಂಬು ಯೌವನವನ್ನು ಮಾವನಿಗೆ ತೋರಿಸುತ್ತಾ ಕೆಲಸ ಮಾಡ್ತಾಯಿದ್ಲು. ಮೊದಲೇ ಅವಳ ಮಾವ ತುಂಬ ರಸಿಕ. ಅವಳ ತುಂಬು ಯೌವನವನ್ನು ನೋಡಿ ತಾಳಲಾರದೆ ಅವಳನ್ನು ಬಾಯಿ ತುಂಬ ಹೊಗಳುತ್ತಾ, ಆಗ ಈಗ ತನ್ನ ಕೈಯನ್ನು ಅವಳ ಮೇಲೆ ಹರಿಬಿಡುತ್ತಾ ಮಜಾ ತಗೊಳ್ತಿದ್ದ. ಅವಳು ಕೂಡ ಅದಕ್ಕೆ ಏನು ಅಂತ ಬದಲಿ ಮಾತಾಡದೆ ನಗ್ತಾ ಸುಮ್ಮನಾಗ್ತಿದ್ಲು. ಇದರಿಂದ ಅವಳ ಮಾವ ತುಂಬ ಖುಷಿಪಟ್ಟು ಹೇಗಾದರೂ ಮಾಡಿ ಅವಳನ್ನು ನನ್ನ ಮಂಚಕ್ಕೆ ಕರ್ಕೊಳ್ಳೇಬೇಕು ಅಂತ ಮನದಲ್ಲಿಯೇ ಅಂದುಕೊಳ್ತಾ ಪ್ರತಿದಿನ ಅವಳ ಸೌಂದರ್ಯಕ್ಕೆ ಹುಚ್ಚಾಗೋಗಿದ್ದ. ಒಂದಿನ ಹೀಗೆ ಟಿ ವಿ ನೋಡ್ತಾ ಸೋಫಾ ಮೇಲೆ ಕೂತಿದ್ದಾಗ
ಲತಾ ಬಂದು ತನ್ನ ಮಾವನ ಪಕ್ಕಾನೆ ಕೂತ್ಲು. ಆಗ ಅವಳ ಮಾವ ಕೂಡ ಸುಮ್ಮನೆ ಕೂರಲಾರದೆ ನನ್ನ ಕೈ ತಗೊಂಡು ಅವಳ ಅಂಗಾಂಗಗಳ ಮೇಲೆಲ್ಲ ಸವರ್ತಾ ಖುಷಿ ಪಡ್ತಿದ್ದ. ಲತಾ ಕೂಡ ಏನೂ ಮಾತಾಡದೆ ಮಾವನ ಭುಜಕ್ಕೆ ಹೊರಗೆ ಕೂರ್ತಾ, ಮಾವ, ನಿಮ್ಮ ಮಗ ಸೈಡ್ ತಗೊಂಡಿರೋ ವಿಷಯ ನಿಮಗೆ ಚೆನ್ನಾಗಿಯೇ ಗೊತ್ತಿದೆ ಅಲ್ವಾ? ಅದರಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮಿಂದ ಹಣ ಸಹಾಯ ಆಗುತ್ತೆ ಅಂತ ಕೇಳೋದಕ್ಕೆ ಬಂದೆ ಅಂತ ಹೇಳಿದಾಗ, ಅಂದರೆ ಇಲ್ಲಿ ನೀನು ಬಂದಿರೋದು ಹಣಕ್ಕಾಗಿಯೇ ಹೊರತು ಅಂತ ಅವಳ ಮಾವ ಕೇಳ್ತಾನೆ. ಹಾಗೇನೂ ಇಲ್ಲ ಮಾವ, ಇದು ಕೂಡ ನನ್ನ ಮನೆಯೇ ಅಲ್ವಾ, ನೀವು ಕೂಡ ನನ್ನವರೇ. ಆದರೆ ಎಷ್ಟು ದಿನ ಹೀಗೆ ಬಾಡಿಗೆ ಮನೆಯಲ್ಲಿ ನಾವಿರೋದು? ನಮ್ಮ ಸ್ವಂತ ಮನೆ ಕಟ್ಟೋ ಆಸೆ ನಮಗೂ ಇರುತ್ತೆ ಅಲ್ವಾ ಅಂತ ಹೇಳಿದಾಗ, ತಾವು ಮನೆ ಕಟ್ಟೋದಕ್ಕೆ ಹಣಕ್ಕಾಗಿ ಪರದಾಡ್ತಾ ಇರೋದು ಹೇಳಿ ಅವರಿಂದ ಸಹಾಯ ಕೇಳಿದ್ಲು. ಮಾವ ಸಾಲಕ್ಕಾಗಿ ಏನಾದರೂ ಅಡ ಇಡಬೇಕು ಅಂದರು. ಲತಾ, ನೀವು ಹಣ ಕೊಡೋದಾದರೆ ನನ್ನ ಹತ್ರ ಇದ್ದ ಆಸ್ತಿಯನ್ನು ನಿಮಗೆ ಕೊಡ್ತೀನಿ ಅಂತ ತನ್ನ ಸೆರಗನ್ನು ಬೀಳಿಸಿ ತನ್ನ ತುಂಬು ಯೌವನವನ್ನು ತನ್ನ ಮಾವನ ಮುಂದೆ ಪ್ರದರ್ಶನಕ್ಕಿಟ್ಲು. ಇದೇ ನೋಡಿ ನನ್ನ ಆಸ್ತಿ ಅಂತ ಕಣ್ಣು ಮಿಸುಕಿದ್ಲು. ಆಗ ಮಾವ ಲತಾಳನ್ನು ರೂಮಿಗೆ ಕರೆದು ಬೀರು ಬಾಗಿಲು ತೆಗೆದು ಅಲ್ಲಿದ್ದ ತನ್ನ ಹೆಂಡತಿಯ ಒಳ್ಳೊಳ್ಳೆ ಸೀರೆ, ದುಡ್ಡು, ಒಡವೆಗಳನ್ನೆಲ್ಲ ತೋರಿಸಿ, ನೋಡು, ನಿನಗೇನು ಬೇಕೋ ತಗೋ, ಇವೆಲ್ಲ ನಿನ್ನದೇ ಅಂದರು. ಆಗ ಲತಾ ಅಲ್ಲಿದ್ದ ಒಂದು ಸೀರೆ ಇಷ್ಟವಾಗಿ ತೆಗೆದು ಇದನ್ನು ಉಟ್ಕೊಳ್ಳ ಅಂದಾಗ ಮಾವ ಅದನ್ನು ಕೊಟ್ಟು ಸೊಸೆಗೆ ಉಡಲು ಹೇಳಿದ್ರು. ಲತಾ ಅದನ್ನು ಅಲ್ಲಿಯೇ ಉಡೋದಕ್ಕೆ ತನ್ನ ಮೊದಲಿನ ಸೀರೆ ಕುಪ್ಪಸವನ್ನು ತೆಗೆದು ಹಾಕಿ ಹೊಸ ಸೀರೆ ಉಡೋದಕ್ಕೆ ಮಾವನನ್ನೇ ಸಹಾಯ ಕೇಳಿದ್ಲು. ಮಾವ ಇದೇ ಚಾನ್ಸ್ ಅಂತ ಸೊಸೆಯ ಮೆತ್ತನೆಯ ದೇಹದ ಭಾಗಗಳನ್ನು ಮುಟ್ಟುತ್ತಾ ಸೀರೆ ಉಡಿಸತೊಡಗಿದರು. ಕಡೆಯಲ್ಲಿ ಸೀರೆಯ ನೆರಿಗೆಯನ್ನು ಸಿಕ್ಕಿಸುವಾಗ ಕೈಯನ್ನು ಪೂರ್ತಿ ಒಳಗಾಕಿ ಎಲ್ಲೆಂದರಲ್ಲಿ ಮುಟ್ಟುತ್ತಾ ಮಜಾ ತೆಗೆದುಕೊಳ್ಳುತ್ತಿದ್ದರು. ಆಗ ಲತಾಳಿಗೆ ವಿದ್ಯುತ್ ಸಂಚಾರವಾದಂತಾಗಿ ಬಳುಕತೊಡಗಿದಳು. ಅವಳಿಗೂ ಕೂಡ ಆಸೆಯಾಗಿ ಹಾಗೆಯೇ ಮಾವನ ಎದೆಗೆ ಹೊರಗಿದಳು. ಆಗ ಮಾವ ಸೊಸೆಯನ್ನು ಬರಸೆಳೆದು, ಈ ಸೀರೆಯಲ್ಲಿ ನೀನು ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ, ಅಬ್ಬಾ, ನೀನು ಎಷ್ಟು ಸುಂದರವಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನಿನ್ನನ್ನು ನೋಡ್ತಾ ಇದ್ದರೆ ನನಗೆ ಸುಮ್ಮನಿರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗ ನಿಜಕ್ಕೂ ಪುಣ್ಯ ಮಾಡಿದ ಅಂತ ಹೇಳಿದಾಗ ಲತಾ ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ಲು. ಆಗ ಅವಳು ಮಾವ, ಆಗ ಅವ್ರಿಗೊಂದು ಏನಾಯಿತು, ಯಾಕೆ ಅಳು ಅಂತ ಕೇಳಿದಾಗ, ನಿಮ್ಮ ಮಗ ಪುಣ್ಯ ಮಾಡಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನಂತೂ ಪಾಪನೇ ಮಾಡಿದ್ದೀನಿ ಅಂತ ಹೇಳಿದ್ಲು. ಆಗ ಅವ್ರ ಮಾವ, ಯಾಕೆ ಈ ರೀತಿಯೆಲ್ಲ ಮಾತಾಡ್ತಿದ್ಯಾ ಅಂತ ಕೇಳಿದಾಗ, ಇನ್ನೇನು ಹೇಳಿ ಮಾವ, ಮದುವೆಯಾಗಿದ್ದ ದಿನದಿಂದ ನಿನ್ನ ಮಗ ನನ್ನ ಆಸೆ ಕನಸುಗಳನ್ನು ಎಂದೇಗೂ ಈಡೇರಿಸಲೇ ಇಲ್ಲ. ಪ್ರತಿದಿನ ರಾತ್ರಿ ಹಾಸಿಗೆನಲ್ಲಿ ತರಕಾರಿಯಿಂದ ನನ್ನ ಆಸೆ ಕನಸುಗಳನ್ನು ಈಡೇರಿಸ್ಕೊಳ್ತಾ ಇದ್ದೀನಿ. ಪ್ರತಿದಿನ ರಾತ್ರಿ ತಣ್ಣೀರಲ್ಲಿ ಸ್ನಾನ ಮಾಡ್ತೀನಿ. ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ, ನೀವೇ ಹೇಳಿ ಅಂದಾಗ, ಇನ್ಮೇಲೆ ನಿನಗೆ ಅಂಥ ಕಷ್ಟ ಬರೋದಿಲ್ಲ. ನನ್ನ ಮಗ ನಿನ್ನ ನನಸುಗಳನ್ನು ಈಡೇರಿಸ್ತಿದ್ರೆ ಏನಾಯಿತು, ಅವನಪ್ಪನ ನಾನಿನ್ನೂ ಜೀವಂತವಾಗಿದ್ದೀನಿ. ನಿನ್ನೆಲ್ಲ ಕನಸುಗಳನ್ನು ನಾನು ನನಸು ಮಾಡ್ತೀನಿ ಅಂತ ಹೇಳ್ತಾ ಅವಳನ್ನು ತನ್ನ ಕೈಗಳಲ್ಲಿ ಎತ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸಿ ಅವಳ ತುಂಬು ಯೌವನವನ್ನು ಕಳ್ಳತನ ಮಾಡಿ ಅವಳ ಕನಸು ಆಸೆಗಳನ್ನು ಈಡೇರಿಸಿದ್ರು. ನಿನ್ನಾಸೆ ಈಡೇರಿದೆ ಅಂತ ಹೇಳಿದಾಗ, ನಾನು ಏನೆಲ್ಲ ಕನಸು ಕಂಡಿದ್ದೀನಿ ಅದಕ್ಕಿಂತನೂ ಜಾಸ್ತಿ ನೀವು ನನ್ನ ಆಸೆನ ಈಡೇರಿಸಿದಿರ. ಎಂಥ ಅಪ್ಪನಿಗೆ ಎಂಥ ಮಗ, ನಿಮಗಿರೋ ಅಷ್ಟು ಶಕ್ತಿ ನಿಮ್ಮ ಮಗನಲ್ಲಿಲ್ಲ. ನಿಜಕ್ಕೂ ನನಗೆ ಬೇಜಾರಾಗ್ತಿದೆ. ನಿಮ್ಮ ಮಗನನ್ನು ಮದುವೆ ಆಗೋ ಬದಲು ನಿಮ್ಮನ್ನೇ ಮದುವೆ ಆಗಬೇಕಾಗಿತ್ತು. ಪ್ರತಿದಿನ ರಾತ್ರಿ ಇದೇ ಮಂಚದಲ್ಲಿ ಮಲಗಿ ನನ್ನ ಕನಸುಗಳನ್ನು ಈಡೇರಿಸ್ಕೊಳ್ತಿದ್ದೆ ಅಂತ ಹೇಳಿದಾಗ ಅವಳ ಮಾವ ಜೋರಾಗಿ ನಗ್ತಾ, ಅದಕ್ಕಾಗಿ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಾ ಇದೆಯಾ? ಈಗಲೂ ಕೂಡ ನೀನು ಪ್ರತಿದಿನ ರಾತ್ರಿ ಇದೇ ಮಂಚದಲ್ಲಿ ಮಲಗಬಹುದು. ಅದಕ್ಕೆ ನೀನು ನನ್ನ ಹೆಂಡ್ತಿನೇ ಆಗಬೇಕು ಅಂತ ಏನೂ ಇಲ್ಲ ಅಂತ ಹೇಳ್ತಾನೆ. ಆಗ ಅವಳು, ಅದು ಹೇಗಾಗುತ್ತೆ,
ನಿಮ್ಮ ಮಗ ಬರೋವರೆಗೂ ಮಾತ್ರ ನಾನಿಲ್ಲಿರ್ಬೋದು, ಅದಾದಮೇಲೆ ನಾನಿಲ್ಲಿರೋದಕ್ಕೆ ಅವಕಾಶನೇ ಇರೋದಿಲ್ವಲ್ಲ ಅಂತ ಹೇಳ್ತಾಳೆ. ನೋಡೋಣ ಬಿಡು ಅಂತ ಇಬ್ಬರೂ ಮಾತಾಡ್ತಾ ಹಾಗೆಯೇ ಮಲ್ಕೊಂಡು ಬಿಡ್ತಾರೆ. ಬೆಳಗ್ಗೆ ಎಚ್ಚರವಾಗಿ ಮಾವ ಗಾಬರಿಯಿಂದ ಎದ್ದು ನೋಡಿದ್ರು. ಲತಾ ಆಗಲೇ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದಾಳೆ. ಮಾವ ನಗ್ತಾ, ಏನಮ್ಮ ಲತಾ, ತೃಪ್ತಿ ಆಯಿತಾ ಅಂತ ಕೇಳಿದ್ರು. ಅವಳು ನಾಚಿಕೆಯಿಂದ ಹಾಗೇ ಅಡುಗೆ ಮನೆಗೆ ಹೋದ್ಲು. ಆಗ ಮಾವ, ರಾತ್ರಿಯೆಲ್ಲ ಮಾಡಿ ಈಗ ನಾಚಿಕೆ ನೋಡು ಅಂತ ತನ್ನ ನಗ್ನ ಸ್ಥಿತಿಯಲ್ಲಿಯೇ ಸೊಸೆಯ ಹಿಂದೆ ಹೋದರು. ಬೆಳಗ್ಗೆ ಅವಳ ಮಾವ ಇದ್ದ ಸ್ಥಿತಿಯನ್ನು ನೋಡಿ ನಿಜಕ್ಕೂ ಗಾಬರಿಯಿಂದ, ಮಾವ ನಿಮ್ಮ ದೇಹಕ್ಕೆ ವಯಸ್ಸಾಗಿದೆಯೇ ಹೊರತು ಇದಕ್ಕೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾಗಲೇ ಸೀದಾ ಬಂದು ಅವಳನ್ನು ಗಟ್ಟಿಯಾಗಿ ತಕ್ಕೊಂಡು, ಇಂಥ ರಸಪೂರಿ ಮಾವಿನ ಹಣ್ಣು ಎದರಲ್ಲಿರುವಾಗ ತಿನ್ನದೇ ಹೇಗಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೆ ಅವಳನ್ನು ತನ್ನ ಕೈಗಳಿಂದ ಎತ್ಕೊಂಡು ರೂಮ್ಗೆ ಹೊರಡ್ತಾನೆ. ಮಾವ ಇದೇನಿದು, ಬೆಳಗ್ಗೆನೇ ನಿಮ್ಮದು ಅಂತ ಅವಳು ಹೇಳಿದಾಗ, ಇದಕ್ಕೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ರಾತ್ರಿ ಅಂತ ಸಮಯನ ನೋಡಬಾರ್ದು, ನಿನ್ನ ಕನಸುಗಳನ್ನು ಈಡೇರಿಸೋದಷ್ಟೇ ನನ್ನ ಕೆಲಸ ಅಂತ ಹೇಳಿ ಮತ್ತೆ ಅವಳನ್ನು ಆವರಿಸ್ತಾ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ತನ್ನೆಲ್ಲ ಕೆಲಸಗಳನ್ನು ಮುಗಿಸಿ ಅವಳ ಮೇಲೇ ತಲೆ ಇಟ್ಟು ಮಲಗಿದಾಗ, ಮಾವ ಸುಸ್ತಾಯ್ತಾ, ನಂಗೆ ದಿನಾಲೂ ಹೀಗೆ ಮಾಡಿಬಿಡಿ ಅಂತ ಮಾವನ ತಲೆ ಸವರ್ತಾ ಅಪ್ಕೊಂಡು ಮಲ್ಕೊಂಡ್ಳು. ಹೀಗೆ ಮಾವನಿಗೆ ಸೇವೆ ಮಾಡ್ತಾ ಅವರಿಂದ ಮನೆ ಕಟ್ಟೋದಕ್ಕೆ ಹಣನೂ ಪಡ್ಕೊಂಡ್ಳು. ಕತೆ ಇಲ್ಲಿ ಮುಗಿಯುತ್ತೆ. ಕತೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಮಾಡಿ. ಇದೇ ಥರ ಚಾನಲಲ್ಲಿ ಕತೆಗಳು ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ.